ಹಳೆಯ ಕಾಲದಲ್ಲಿ ದೊಡ್ಡ ಅರಣ್ಯವೊಂದರಲ್ಲಿ ಒಂದು ಹಕ್ಕಿ ಮತ್ತು ಒಂದು ಸಿಂಹ ಸ್ನೇಹಿತರಾಗಿದ್ದವು. ಆ ಹಕ್ಕಿ ಆಕಾಶದಲ್ಲಿ ಹಾರುತ್ತಾ ಹೊಸ ಹೊಸ ಸ್ಥಳಗಳನ್ನು ನೋಡುತ್ತಾ ಸುಂದರ ಜಗತ್ತನ್ನು ಅನ್ವೇಷಿಸುತ್ತಿತ್ತು. ಆದರೆ ಸಿಂಹ ಅರಣ್ಯದ ರಾಜನಾಗಿದ್ದರೂ ಯಾವಾಗಲೂ ಅರಣ್ಯದೊಳಗೆ ಮಾತ್ರ ಇರುತ್ತಿತ್ತು. ಒಂದು ದಿನ ಸಿಂಹ ಹಕ್ಕಿಯನ್ನು ಕೇಳಿತು, ನನಗೂ ನಿನ್ನ ಹಾಗೆ ಹಾರಲು ಸಾಧ್ಯವಿದ್ದರೆ ಎಷ್ಟು ಸುಂದರವಾಗಿತ್ತು. ನಾನು ದಿನವೆಲ್ಲ ಇಲ್ಲೇ ಅರಣ್ಯದೊಳಗೆ ಇದ್ದು ಬೇಸರವಾಗುತ್ತಿದೆ. ಹಕ್ಕಿ ನಗುತ್ತಾ ಹೇಳಿತು, ಆಕಾಶದಲ್ಲಿ ಹಾರುವುದು ಸುಂದರ, ಆದರೆ ನಾನು ಸದಾ ಉಚ್ಚಾಟಿತನಲ್ಲೇ ಇರುತ್ತೇನೆ. ನೀನು ಇರುವಂತೆ ಭಯಂಕರ ಶಕ್ತಿಶಾಲಿಯಾಗಿ ಈ ಅರಣ್ಯದ ರಾಜನಾಗಿದ್ದರೆ ಚೆನ್ನಾಗಿರುತ್ತಿತ್ತು. ಈ ಮಾತು ಕೇಳಿದ ಸಿಂಹ ಯೋಚಿಸಿ, ನೀನು ಆಕಾಶದಲ್ಲಿ ಹಾರಲು ಶಕ್ತಿಯಿರುವಂತೆ ನಾನು ಈ ಅರಣ್ಯದ ರಾಜನಾಗಿ ಶಕ್ತಿಯೊಂದಿಗೆ ಬದುಕುತ್ತಿದ್ದೇನೆ. ಆದರೆ ನಿನಗೆ ನೆಲೆಯಿಲ್ಲ, ನನಗೆ ಹಾರುವ ಮುಕ್ತಿಯಿಲ್ಲ. ನಾವು ಒಂದೇ ಬದುಕಿನ ಎರಡು ಮುಖಗಳು. ಆ ದಿನದಿಂದ ಹಕ್ಕಿ ಮತ್ತು ಸಿಂಹ ತಮ್ಮ ತಮ್ಮ ಜೀವಿತವನ್ನು ಅರ್ಥಮಾಡಿಕೊಂಡು ಸಂತೋಷದಿಂದ ಬದುಕಲು ಆರಂಭಿಸಿದರು. ಹಕ್ಕಿ ತನ್ನ ಹಾರಾಟವನ್ನು ಆನಂದಿಸಿತು ಮತ್ತು ಸಿಂಹ ತನ್ನ ಅಸ್ತಿತ್ವವನ್ನು ಗೌರವಿಸಿತು. ಈ ಕಥೆಯ ಸಾರ, ಜೀವನದಲ್ಲಿ ನಮಗೆ ಏನಿದ್ದರೂ ಅದರ ಸೌಂದರ್ಯವನ್ನು ಗುರುತಿಸಿ ಆನಂದಿಸುವುದೇ ಶ್ರೇಷ್ಠ.